ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ವಿಜೇಂದ್ರ ಮಾತಾಡಿದ್ದಾರೆ, ಆರ್ ಅಶೋಕ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಸರ್ವಪಕ್ಷದ ಸಭೆಯನ್ನು ಕರೀತಾರೆ ಅಂತೇಳಿ ನನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿರುವಂತದ್ದು. ನಿನ್ನೆ ಹೇಳ್ತಾರೆ ಸರ್ವಪಕ್ಷದ ಸಭೆಯನ್ನು ಕೊಡ್ತೇವೆ ಅಂತೇಳಿ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂಗೆ ತಮಿಳುನಾಡಿಗೆ ಹಿಂದೆ ಏಪ್ರಿಲ್ ಮೇನಲ್ಲೇನೆ ಜೂನ್ನಲ್ಲಿ 3.5 TMC ನೀರನ್ನು ಹರಿಬಿಟ್ಟು ತಮಿಳುನಾಡಿಗೆ ನೀರೇ ಕೇಳಲಿಲ್ಲ. ಅವಾಗಲೇ 3.5 TMC ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೀಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ DK ಶಿವಕುಮಾರ್ ಅವರೇ? ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದ ಜೊತೆ ಚರ್ಚೆ ಮಾಡಬೇಕಂತ ನಿಮ್ಗೆ ಅನ್ನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಡ್ತಕ್ಕೋಸ್ಕರ ನೀರು ಬಿಟ್ಟು ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರು ಬಿಡಬೇಕು ಕೇಳಿದ್ದಾರೆ ಅಂತ ಹೇಳಿ ಈಗ ಕಪಟ ನಾಟಕವನ್ನು ಈ ಭಾಗದ ರೈತರ ಹಿತರಕ್ಷಣೆ ಮಾಡೋದಕ್ಕೋಸ್ಕರ ಸರ್ವಪಕ್ಷದ ಸಭೆಯನ್ನ ಕರೆದಿಲ್ಲ. ಬದಲಾಗಿ ತಮ್ಮ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಇಂಥ ಕಪಟ ನಾಟಕಕ್ಕೆ ನೀವು ರೈತರ ಪರವಾಗಿ ಮಸೂದೆ ಕಣ್ಣೀರು ಹಾಕಿ ಹೊರಟಿದ್ದೀರಿ. ಇದಕ್ಕೆ ನಾವು ಹೊಣೆಯನ್ನು ಹೊರದಕ್ಕೆ ಸಾಧ್ಯ ಇಲ್ಲ. ಘೋಷಣೆ ನಡೆಯುತ್ತೆ ನನ್ನ ಮುಖ್ಯಮಂತ್ರಿಗಳೇ. ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬರೋದಿಲ್ಲ, ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿ ಆಮೇಲೆ ನಾವೆಲ್ಲೂ ಕೂಡ ಸರ್ವಪಕ್ಷ ಅಲ್ಲಿ ಸರ್ವಪಕ್ಷ ಸಭೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ತಾಕತ್ತಿಲ್ಲ. ಇದನ್ನ ಮಾಡೋದಕ್ಕೆ ರೈತರ ರಕ್ಷಣೆ ಮಾಡೋದಕ್ಕೆ ಧೈರ್ಯ ಇಲ್ಲ. ಬಂದು ಅದೇನು ದೇವ್ರ ಪೂಜೆಗಳೆಲ್ಲ ಮಾಡಿ ವಿಭೂತಿ ನಾಮ ನಾನು ಹಿಂದೂ ಅಂತ ಹೇಳ್ಕೊಳಕ್ ಮಾಡಿದ್ಮೇಲೆ 2 ತಿಂಗಳಲ್ಲಿ ನಿಮ್ ಸಾಧನೆ ಏನು? ಇಡೀ ಕರ್ನಾಟಕದ ಎಲ್ಲಾ ಜಲಾಶಯಗಳು ಬರಿದು ಹೊಲಗಳೆಲ್ಲ ಬರಿದು ಬೆಳೆಗಳೆಲ್ಲ ಬರಿದು ಕರ್ನಾಟಕದ ಖಜಾನೆ ಖಾಲಿ. ನೀವು ಬಂದ ಮೇಲೆ ಇದೇ ಸಾಧನೆ 2 ತಿಂಗಳಲ್ಲಿ? ನೀವು ಬಂದು ಖಾಲಿ ಇಟ್ಟ ತಕ್ಷಣ ಬರಗಾಲ ಬಂತಲ್ಲಪ್ಪ, ಮಳೆನೇ ಖಜಾನೆ ಖಾಲಿ ಆಗೋಯ್ತು. ರೈತರೆಲ್ಲ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಗುಡೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ? ಈಗ ವಿರೋಧ, ಈಗ ಸರ್ವಪಕ್ಷದ ಸಭೆ ಏನಕ್ಕೆ? ಎಲ್ಲ ಖಾಲಿ ಆದ್ಮೇಲೆನಾ? ಇವತ್ತು ದಾರಿಯೆಲ್ಲ ನೋಡಿದೆ ಟ್ರ್ಯಾಕ್ಟರ್ಗಳಲ್ಲಿ ಗುಡೆ ಬಂದಿರುವಂತ. ಇದು ಅಶೋಕ್ ಅವರು ಆಡ್ತಿದ್ದಂಥ ಮಾತು. ಇನ್ನು CWC ಅಂದ್ರೆ ಏನು ಅದನ್ನ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. CWC ಅಂತಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದ್ಕೊಂಡಿದ್ದಾರೆ. ಆದರೆ CWC ಅಂದರೆ ಕಾವೇರಿ ವಾಟರ್ ಕಮಿಷನ್. ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿರುವಂಥ ರೀತಿ ಇದು. ತಮಿಳುನಾಡಿನ ಪರವಾದಂಥ ತೀರ್ಮಾನ ತೆಗೆದುಕೊಂಡ್ರೆ ಸರ್ಕಾರಕ್ಕೆ ಸಂಚಕಾರ ಅಂತ ಚಲವಾದಿ ನಾರಾಯಣ ಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. 6 TMC 2 ತಿಂಗಳಿಗೆ ಕುಡಿಯೋ ನೀರು ಮಾತ್ರ ಇದೆ. 4 TMC ಅದು ಡೆಡ್ ಸ್ಟೋರೇಜ್ ಅಷ್ಟೇ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಇದಿತ್ತಲ್ಲ, ಮನವರಿಕೆ ಮಾಡಿಕೊಟ್ರ ನೀವು CWCಗೆ? ಪಾಪ ಅವ್ರಿಗೆ ಏನ್ ಮಾಡೋದು? CWC ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ಕೊಂಡ್ಬಿಟ್ಟವ್ರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ ರೀ, ಅದು ಕಾವೇರಿ ವಾಟರ್ ಕಮಿಷನ್. ಅದು ಕಮಿಷನ್ ಮುಂದೆ ನೀವು ಇದನ್ನ ಹೇಳಿದ್ದೀರಾ? ಹೇಳಿಲ್ಲ. ಅದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. ಈಗೇನು ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೀವಿ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡಿರಾದ್ರೆ ನಿಮ್ಮ ಸರ್ಕಾರಕ್ಕೆ ಸಂಚಕಾರ ಅನ್ನೋದನ್ನ ಇವತ್ತು ಎಲ್ಲರ ಮುದ್ದಿನಲ್ಲಿ ನಾವು ಹೇಳಬೇಕಾಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಮಾತಾಡಿದ್ರು. ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಲಿಕ್ಕೋಸ್ಕರ ಬಂದಿದ್ದೀನಿ. ಇದು
ಸುಮಲತಾ ಅವರ ಹೇಳಿಕೆ. ಬಿಡದಿನಲ್ಲಿ ಅವರ ಜಮೀನನ್ನು ನೀವು ಕಿತ್ಕೊತಾ ಇದ್ದೀರಿ, ಏನರ ಅರ್ಥ? ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಅರ್ಥ. ರೈತರ ಮತಗಳಿಂದಲೇ ನೀವು ಬಂದಿರೋದು, ಸರ್ಕಾರ ನೀವು ಮಾಡ್ತಾ ಇರೋದು. ಆದರೆ ಕುಡಿಯೋ ನೀರಿಗೂ ಕೂಡ ನಾವು ಪರದಾಡ್ತಾ ಇದ್ದೀವಿ. ನೀವು ನೀರು ಬಿಡ್ತೀರಿ ಅಂತಂದ್ರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ? ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತಾರೆ ಸುಮಲತಾ. ಬರೀ ಮಂಡ್ಯ ಅಲ್ಲ, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗೂ ನಾವು ಕಷ್ಟ ಪಡ್ಬೇಕಾಗಿರುವಂತ ಒಂದು ಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಈವರೆಗೂ ಅನ್ನೋದಕ್ಕೆ ಈ ಸರ್ಕಾರ ಉತ್ತರ ಕೊಡಲೇಬೇಕು. ಅದುವರೆಗೂ ನಿಮ್ಮ ಹೋರಾಟ ನಾವು ನಿಲ್ಲಿಸಬಾರ್ದು. ಸರ್ಕಾರ ಯಾವುದೇ ಒಂದು ಸಕಾರಾತ್ಮಕವಾಗಿ, ಒಂದು ಪಾಸಿಟಿವ್ ಆಗಿ ಏನಾದ್ರೂ ಒಂದು ಹೆಜ್ಜೆ ಹಾಕಿದ್ರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿ ಅವ್ರ ಜೊತೆ ನಾವು ಹೋರಾಟ ಮಾಡೋಣ. ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಅದಕ್ಕೆ ನಾವು ಹೋರಾಟ ಮಾಡೋಣ. ಆದ್ರೆ ಈ ಸರ್ಕಾರ ಬೇಜವಾಬ್ದಾರಿತನದಿಂದ ಇದೇ ರೀತಿ ನಡ್ಕೊಂಡು ಹೋದ್ರೆ ಈ ಒಂದು ಹೋರಾಟನ ನಿಲ್ಸೋಕೆ ಸಾಧ್ಯ ಇಲ್ಲ. ಕಾವೇರಿ ತಾಯಿ ನಮ್ಮದು, ಕಾವೇರಿ ನೀರು ನಮ್ಮದು, ಇದರ ಹಕ್ಕು